ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಒಂದೇ ದಿನದಲ್ಲಿ ಎರಡನೇ ವ್ಲಾಗಿಗೆ ವೆಲ್ಕಮ್. 11 ಕಾಲ್ ತನಕ ಒಂದು ವ್ಲಾಗ್ ಮಾಡಿಬಿಟ್ಟು ಈಗ 11:20ಗೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಗಲ್ಲ, ಇವತ್ತು ಮಲಳಿ ಫಾಲ್ಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಪಯಣ ಸೂರ್ಲಬ್ಬಿ ಫಾಲ್ಸು. ನೋಡಿರ್ಬೋದು ನೀವು, ಅದೇ ಬ್ರಿಡ್ಜ್ ಮೇಲ್ಗಡೆ ಗಾಡಿ ನಿಲ್ಲಿಸ್ಬೋದು. ಆ ಕಡೆಯಿಂದ ವಾಟರ್ ಫಾಲ್ಸ್ ಬರುತ್ತೆ. ಜಾಗ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ ಆಗಿದೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಇನ್ನೇನಿಲ್ಲ ಅಷ್ಟೇ. ಇಲ್ಲಿಂದ 17 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಅದೇ ಸೇಮ್ ರೂಟ್, ಮಲ್ಲಳ್ಳಿ ಬಂದು ವಾಪಸ್ ಅಂದರೆ ಹಿಂಗೆ ಹೋಗ್ಬೋದು. ಆಮೇಲೆ ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಇದೇ ರೂಟಲ್ಲೂ ಬರ್ಬೋದು. ನೆಕ್ಸ್ಟ್ ಬೇರೆ ಇನ್ನೊಂದು ರೂಟ್ ಇದೆಯೋ ಏನೋ ಗೊತ್ತಿಲ್ಲ ನನಗೆ, ಇದೆ ಅನಿಸುತ್ತೆ. ಆದರೆ ಈ ರೂಟಲ್ಲಿ ಅಲ್ಲೊಂದು 3-4 ಜಾಗ ಇದೆ. ಏನು ಸಖತ್ತಾಗಿತ್ತು ಅಂದರೆ ಒಳಗಡೆ ಫುಲ್ಲು ಹುಡುಗರು ಇರಬೇಕಾದ್ರೆ. ಒಬ್ಬೊಬ್ಬನೇ ಹೋದರೆ ಚೆನ್ನಾಗಿಲ್ಲ, ಫುಲ್ ಬೋರಿಂಗ್ ಆಗುತ್ತೆ. ಈಗ ಇವತ್ತು ಸ್ಯಾಟರ್ಡೇ, ಹಂಗಾಗಿ ಇವತ್ತು ತುಂಬ ಜನ ಇರುವ ಇದು ಅದು ಅಷ್ಟೇ. ರೋಡ್ ಮಾತ್ರ ಎಲ್ಲ ಕಡೆನೂ ಮಾತ್ರ ಏನಾದರೂ ಹೇಳಿ ಏನು ಕ್ರೇಜಿ ಇದೆ ಅಂದರೆ ಸಖತ್ತಾಗಿದೆ ಮಾತ್ರ ರೋಡ್. ಅಷ್ಟು ಖುಷಿ ಆಯಿತು ನನಗಂತೂ ಬರೋಕ್ಕೆ. ಪೀಸಾಗಿ ಬಂದೆ. ಆದರೆ ಮಳೆ ಇರಬಾರ್ದಿತ್ತು. ಬೆಳಿಗ್ಗೆ ಮಳೆ ಬಂದ್ಬಿಟ್ಟು ಪ್ರಾಬ್ಲಮ್ ಆಯಿತು. ಇದೆಲ್ಲ ಜಾಸ್ತಿ ಯಾರೂ ಓಡಾಡಲ್ಲ ಅನ್ಸುತ್ತೆ ಈ ರೂಟು ನೋಡಿದರೆ. ಇಲ್ಲಿ ನೋಡು ಗುರು, ಏನು ಏನು ಸಖತ್ತಾಗಿದೆ ವ್ಯೂ. ಯಾವುದು ಗುರು ಇದು? ಪುಷ್ಪಗಿರಿ ಬೆಟ್ಟಗಳು. ಇದು ಪುಷ್ಪಗಿರಿ ಹಿಲ್ ರೇಂಜು. ಕ್ರೇಜಿ, ಸಖತ್ ಕ್ರೇಜಿ ಆಗಿದೆ ವಿಡಿಯೋ ಮಾತ್ರ. ಏನು ಸಖತ್ತಾಗಿದೆ ಗೊತ್ತಾ ಆ ಜಾಗ. ಕೆಳಗೆ ಯಾವುದೋ ಒಂದು ನದಿ ಹೋಗ್ತಾ ಇದೆ, ಫುಲ್ ಫೋರ್ಸಾಗಿ ಹೋಗ್ತಾ ಇದೆ. ಇಲ್ಲೂ ಒಂದು ಹೋಗ್ತಾ ಇದೆ, ಫುಲ್ ಪೀಸ್ ಆಗಿದೆ. ಫುಲ್ ನೀರಿಂದ ಸೌಂಡು ಸಖತ್ತಾಗಿ ಬರ್ತಿದೆ. ನೀರಿನ ಸೌಂಡು ಜೋರಾಗಿ ಹೂ ಅಂತ. ಇಲ್ಲಿ ನೋಡಿ, ಸಡನ್ ನನ್ನ ಮಕ್ಳು ಯಾರ್ಯಾರು ಕುಡ್ದು ಮನೆಗೆ ತಗೊಂಡೋಗಿ ಹಾಕೋಣದು. ಕ್ರೇಜಿ ಜಾಗ ಬಿಡಿ. ಓಕೆ, ಹೋಗ್ತೀನಿ ಮತ್ತೆ. ಇಲ್ಲಿ ಕ್ರೇಜಿ ಜಾಗ ನೋಡ್ತಾ ಕೂತ್ಕೊಂಡು ಅಲ್ಲಿ ಟೈಮ್ ಆಗುತ್ತೆ. ಅಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲೂ ಸಖತ್ತಾಗಿರುತ್ತೆ ಅನ್ಸುತ್ತೆ ಹೋದರೆ. ಇರಲಿ, ಹೋಗಲ್ಲ ನಾನೀಗ. ಲೆಟ್ಸ್ ಗೋ ಫಾರ್ ದಿ ಡೆಸ್ಟಿನೇಷನ್ ಐ ಹ್ಯಾವ್ ಪುಟ್ ಆನ್ ಗೂಗಲ್ ಮ್ಯಾಪ್. ಓಕೆ. ಆದರೂ ಬಿಸಿಲು ಬಂತು, ಸಖತ್ತಾಗಿ ಅನಿಸುತ್ತೆ. ಬಿಸಿಲು ಬಂದ್ರಂತೂ ಕ್ರೇಜಿ ಅನಿಸುತ್ತೆ. ಕುಡಿಗಾಣ, ಕಿಕ್ಕರಳಿ, ಬೆಂಕಳ್ಳಿ, ಜಕ್ನಹಳ್ಳಿ, ಶಾಂತಹಳ್ಳಿ, ಸೋಮವಾರಪೇಟೆ ಅಂತ ಈ ಕಡೆ. ಓಕೆ, ನಾ ಸೋಮವಾರಪೇಟೆ ಕಡೆನೇ ಹೋಗಬೇಕು. ಸೋಮವಾರಪೇಟೆ ರೋಡಲ್ಲೇ ಹೋಗಬೇಕು. ಓಯ್, ಕುಡಿಯರಳ್ಳಿ, ಕಿಕ್ಕರಳ್ಳಿ ಅಲ್ಲಿಗೆ ಹೋಗ್ಬೇಕು ಕಣೋ, ಸೋಮವಾರಪೇಟೆಗಲ್ಲ. ಬ್ರೋ, ನಿನ್ನ ಲೊಕೇಶನ್ ಏನೂ ಮಾಡಬೇಡ, ಸುಮ್ಮನಿರು. ಮೊದಲೇ ನೆಟ್ವರ್ಕ್ ಇಲ್ಲ ಇಲ್ಲಿ. ಕುಡಿಗಾಣ, ಕಿಕ್ಕರಳಿ ಇಲ್ಲಿ ಹೋಗ್ಬೇಕಂತೆ. ಹೌದಾ? ತುಂಬ ಒಳಗಿದ್ರೆ ಇನ್ನೂ ಒಳ್ಳೆಯದು, ಜನನೇ ಇರಲ್ಲ. ಓ, ಅದ ಅಂತ. ಕರೆಕ್ಟು, ನನಗೆ ಕಾಣಿಸ್ತಲ್ಲ ಇಲ್ಲಿ ಕೆಳಗಡೆ. ಅದು ನೀರು ಅದರಿಂದನೇ ಬರ್ತಾ ಇರೋದು, ಯಾಕೆಂದರೆ ಫುಲ್ ಫೋರ್ಸಾಗಿ ಬರ್ತಿದೆ. ಅಲ್ಲೂ ಫುಲ್ ಫೋರ್ಸಾಗೆ ಬರ್ತಿರುತ್ತೆ, ನಾನು ನೋಡಿದ್ದೀನಿ. ಇಲ್ಲಿ ನೋಡಿ, ಕ್ರೇಜಿ ಹೋಗ್ತಿರ್ಬೋದು ನೀರು ಇಲ್ಲಿ 100%. ಹೌದು, ನೋಡಿ ಇಲ್ಲಿ. ನಜ್ಜಿ ಏನು ಸಖತ್ತಾಗಿದೆ ನೋಡಿ ಇಲ್ಲಿ. ಅಯ್ಯೋ, ಮುಂದೆ ಸಿಗುವ. ಓಕೆ, ನೆಟ್ವರ್ಕ್ ಇಲ್ಲ ಮಾತ್ರ. ಒಂದು ಸತಿ ಹಾಕಿದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಮತ್ತೆ ಗೂಗಲ್ ಮ್ಯಾಪು.
ಫುಲ್ ಚಿತಾಲ್ಪತಲ್ ಆಗುತ್ತೆ. ಇದು ಯಾವ್ದ್ಯಾವ್ದೋ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನನ್ನನ್ನು. ಸೂರ್ಲಭಿ ಫಾಲ್ಸಿಗೆ ಕರ್ಕೊಂಡು ಹೋಗ್ತಿದ್ಯಾ, ಬೇರೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಿದ್ಯಾ ಏನಂತ ಗೊತ್ತಿಲ್ಲ ನನಗೆ. ನಾನು ಆಫ್ಲೈನ್ ಮ್ಯಾಪು ಡೌನ್ಲೋಡ್ ಮಾಡಿರಲಿಲ್ಲ ನೋಡಿ. ಹಾಂ, ಏಯ್ ಲೋಡ ಇದಾರು ಈ ರೋಡಾ? ಸತ್ಯವಾಗ್ಲೂ ಹೌದಾ ಗುರು? ಮಡಿಕೇರಿ, ಸೋಮವಾರಪೇಟೆ, ದೇವರಾಣೆ ಆಗಲು ಸೂರ್ಲಭಿ ಫಾಲ್ಸಿಗೆ ಕರ್ಕೊಂಡು ಹೋಗ್ತಿರೋದ ನೀನು? ಹ್ಞೂ ಗುರು. ಏನೋ ಗೂಗಲ್ ನಿನ್ನ ಮಾತು ನಂಬ್ಕೊಂಡು ಈ ರೋಡಲ್ಲಿ ಹೋಗ್ತಿದ್ದೀನಿ ನೋಡು. ಬೆಟ್ಟದಹಳ್ಳಿ ಗ್ರಾಮ ಅಂತ. ಓಕೆ, ಹೋಗ್ತೀನಿ, ಇನ್ನೇನು ಮಾಡೋದು. ಫುಲ್ ಕಾಡ್ ರೋಡು. ಓಹೋ, ಓ ಓ ಅಡ್ಡಿ ಫುಲ್ಲು ಆಫ್ ರೋಡ್ ಅಂದರೆ ಭಯಾನಕ ಇರ್ಬೋದು. ಗೂಗಲ್ ಮ್ಯಾಪು ಚಿತಾಲ್ ಪತಾಲ್ ಮಾಡಿಸ್ತಿದ್ಯಾ, ಏನು ಕತೆ ಹೇಳು. ಅಲ್ಲೇ ಎಲ್ಲೋ ಈಸಿಯಾಗಿ ಹೋಗ್ಬೋದಿದ್ದು, ಇಲ್ಲೇ ಏನಾದರೂ ಚಿತಾಲ್ ಪತಾಲ್ ಮಾಡ್ತಿದ್ಯಾ, ಏನು ಕತೆ ನೀನು. ರೋಡ್ ಇದೆ ಆದರೂ ರೋಡ್ ಇಲ್ಲ ಗುರು. ಇದು ಏನಿದು? ಎಲ್ಲ ರೋಡ್ ಹೋಗಿದೆ, ತೋಟ ಇದೆ. ನವಿಲೆ ನವಿಲೆ ನಮ್ಮ ಮುದ್ದಿನ ನವಿಲೆ. ಆರು 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 100 ಅಡಿ ಹಾರ್ತು, 200 ಅಡಿ ಹಾರ್ತು, 300 ಅಡಿ ಹಾರ್ತು, ಅದು ಹಾರ್ತು. ಏನೋ ಅಲ್ಲ ಆ ಕಡೆ ಸೈಡ್ ಅಂತೂ ಸಖತ್ ಕ್ರೇಜಿ ಇದೆ ಬಿಡಿ. ಇಲ್ಲೇನೋ ಓಡ್ತು, ಏನಿದು? ಲ್ಯಾಂಡ್ ಸ್ಲೈಡ್. ವಾವ್ ವಾವ್ ವಾವ್, ವಾಟ್ ಈಸ್ ದಿಸ್? ವಾವ್, ವಾಟ್ ಈಸ್ ದಿಸ್? ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಈಗ ಸೂರ್ಲಭಿ ಫಾಲ್ಸಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಲ್ಲಿಸ್ದೆ ನಾನು ಒಂದು ಕಡೆ. ಇಲ್ಲೆಲ್ಲೋ ಕರ್ಕೊಂಬಂತು ಗೂಗಲ್ ಮ್ಯಾಪು, ಯಾವ ಎಡೆ ಮ್ಯಾಪು ಏನೋ ಗೊತ್ತಿಲ್ಲ. ಆದರೂ ಎಲ್ಲೋ ಕಾಡೊಳಗೆ ಯಾರು ಒಬ್ಬರು ಜನ ಇಲ್ಲ. ಈ ರೋಡ್ ನೋಡಿದರೆ ಯಾರು ಓಡಾಡೇ ಇಲ್ಲ ಅನ್ಕೊತೀನಿ ಸದ್ಯಕ್ಕೆ. ಅದೇ ರೋಡ್ ಅಂತೂ ಇದೆ. ಆ ಗ್ಯಾರಂಟಿ ಮೇಲೆ ಹೋಗ್ತಿದ್ದೀನಿ. ಆನೆ, ಹುಲಿ, ಚಿರತೆ ಏನೇನಿದೆ ಅಂತೆಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ವ್ಯೂ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ವ್ಯೂ ಮಾತ್ರ ಸಖತ್ ಅಂದರೆ ಸಖತ್ತಾಗಿದೆ ಮಾತ್ರ. ಕ್ರೇಜಿ ಜಾಗ. ಗಾಡಿ ಎವ್ರಿಥಿಂಗ್ ಇಲ್ಲಿ ಉಂಟು ಅಲ್ಲ. ಸಖತ್ ಬಿಡಿ, ಕ್ರೇಜಿ. ಕೆಳಗಡೆ ಒಂದು ಅದು ಹಳ್ಳ, ಸಖತ್ ಫುಲ್ ಫೋರ್ಸಾಗಿ ಹೋಗ್ತಿದೆ. ಅಲ್ಲಿ ಫಸ್ಟ್ ತೋರಿಸಿದ್ನಲ್ಲ ಅದೇ, ಇಲ್ಲೆಲ್ಲ ಹೋಗ್ತಾ ಇದೆ. ಎಂಥ ಸೌಂಡ್ ಬರ್ತಿದೆ ಅಂದರೆ ಇಲ್ಲೆಲ್ಲ ಫಾಲ್ಸ್ ಇರ್ಬೋದು, ನಮಗೆ ಗೊತ್ತಿಲ್ಲ, ಅವ್ರ ಊರವ್ರಿಗೆ ಗೊತ್ತಿರುತ್ತೆ. ಎಲ್ಲೋ ಅಲ್ಲೆಲ್ಲೋ ಅಲ್ಲ, ಈ ಕಡೆ ಅಲ್ಲೆಲ್ಲೋ ಬಂದೆ. ಆ ರೋಡಲ್ಲಿ ಎಲ್ಲಿಂದನೋ ಬಂದೆ. ಅದು ಝೂಮ್ ಮಾಡಿದರೆ ಕಾಣಲ್ಲ ಅಷ್ಟು. ಆ ಜಾಗಲ್ಲಿ ಎಲ್ಲಿಂದನೋ ಬಂದೆ, ಇಲ್ಲೆಲ್ಲೋ ಬಂದು ಈಗ ಇಲ್ಲಿದ್ದೀನಿ ನೋಡಿ. ಸಖತ್ತಲ್ಲ? ಆದರೆ ನನ್ನ ಫೋಟೋ ತೆಗಿಯೋಕ್ಕೆ ಯಾರೂ ಇಲ್ಲ, ಪರವಾಗಿಲ್ಲ. ಆದರೂ ನೋಡಿ ಕಣ್ ತುಂಬ್ಕೊಂಡ್ರೆ ಆಯ್ತಷ್ಟೇ. ಕಾರ್ ಹೋಗುತ್ತಾ ಇಲ್ವಾ ತೆಗಿತೀನಿ ರೀ. ಈಗ ಹೊರಟ ಇನ್ನೂ 9.3 ಕಿಲೋಮೀಟರ್ಸ್ ಉಂಟಂತೆ. ನೋಡೋಣ. ಯಾವುದೋ ಒಂದು ಕಾರ್ ಸಿಕ್ಕಿತ್ತು, ಕಾರ್ ಹೋಯ್ತು. ಅವ್ರ ಹತ್ರ ಕೇಳ್ಬೋದಿದ್ದು, ನಾನು ಕೇಳಲಿಲ್ಲ. ಇರಲಿ, ಓಡಾಡೋಣ. ಅಂದರೆ ಗಾಡಿ ಓಡಾಡುತ್ತೆ ಅಂತ ಆಯಿತು. ಇಲ್ಲಿ ನೋಡ್ಕೊಂಡೆ ಹೋಗಬೇಕು. ಆಚೆಯಿಂದ ಯಾವುದಾದ್ರೂ ಗಾಡಿ ಬಂದರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ. ವ್ಯೂ देखो भाई, व्यू देखो. ಟವರ್ इधर ही है, नेटवर्क कहाँ है भाई? ಇಲ್ಲ ಉಂಟಲ್ಲ ಗುರು, ಊರದ್ದನೇ ಟವರು. ಯಾವ ಟವರ್ ಗುರು ಇದು? BSNL ಆಗಿರುತ್ತೆ, ಇನ್ನೇನು ಯಾರಿಗೂ ಸಿಗ್ತಿರಲ್ಲ, ಸುಮ್ಮನೆ ನಿಂತಿರ್ತಾರೆ ದೊಡ್ಡದಾಗ. ಓ, ಇನ್ನೇನು ವ್ಯೂ, ಮುಂದೆ ವ್ಯೂ, ರೈಟಲ್ಲಿ ವ್ಯೂ, ಲೆಫ್ಟಲ್ಲಿ ವ್ಯೂ, ಎಲ್ಲೆಲ್ಲಿ ವ್ಯೂ. ಕ್ರೇಜಿ ಜಾಗ ಗುರು ಮಾತ್ರ. ಸಖತ್ ಅಂದರೆ ಸಖತ್ ಕ್ರೇಜಿ ಜಾಗ ಬಿಡಿ. ಜೊತೆಗೆ ಯಾರಾದರೂ ಒಬ್ರು ಇರಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಯಾಕೆಂದರೆ ನಾನು ಫೋಟೋ ತೆಗೆಸ್ಕೊಬೋದಿತ್ತು. ಇವಾಗ ತೆಗೆಸ್ಕೊಳಕ್ಕಾಗಲ್ಲ ಅಷ್ಟೇ, ಜಾಸ್ತಿ ಏನಿಲ್ಲ.
ಎಲ್ಲರಿಂದೇನು ಒಬ್ಬೊಬ್ರು ಕೂತ್ಕೊಂಡು ಹೋಗ್ತಾರೆ ಗುರು. ಅಲ್ಲಿ 2 ಸತಿ ಅಂಕಲ್ಗಳನ್ನು ಕೇಳಕ್ಕೆ ಹೋದೆ ಗುರು. ಹೆಂಗೆ ಹೇಳಿದ್ರು ಗೊತ್ತಾ, ಒಬ್ಬರೇ ಹೋಗ್ತಿದ್ದೀರಾ, ಯಾರೂ ಇಲ್ಲ ಜೊತೆಗೆ. ಛೀ, ಇನ್ನು ಎಷ್ಟು ಹೆಂಗಾಯ್ತಂದ್ರೆ ನನಗೆ ಉಗ್ದಂಗಾಯ್ತು ಮುಖದ ಮೇಲೆ, ತುಪ್ಪಕ್ಕೆ ಒಬ್ಬನೇ ಹೋಗ್ತಿದೀಯಲ್ಲೋ ಯಾರು ಇಲ್ಲದೆ ಅಂತ. ಇರಲಿ ಪರವಾಗಿಲ್ಲ, ಅಂಕಲ್ ಮನದಾಳದ ಮಾತು ಹೇಳಿದರು. ಆದರೆ ನಾವೇನು ಮಾಡೋದು, ನಮ್ಮ ಮನೆ ಅಲ್ಲಿ ಬರ್ದಿರೋದು ಒಬ್ಬರೇ ಹೋಗ್ಬೇಕಂತ, ಅದಕ್ಕೆ ಒಬ್ಬರೇ ಹೋಗೋದು. ಮೇನ್ ರೋಡ್ ಅಂದರೆ ಇನ್ನೇನು ನ್ಯಾಷನಲ್ ಹೈವೇ ಅಲ್ಲ, ಒಂದು ರೇಂಜಿಗೆ ಮೇನ್ ರೋಡ್ ಅಷ್ಟೇ ಇದು. ಆದರೂ ಕ್ರೇಜಿ ಇತ್ತು. ಮಳೆ ಬಂತ? ಎಸ್, ಮಳೆ ಬಂದರೆ ಮತ್ತೆ ಅದೇ ಕತೆ, ಅದೇ ರಾಗ, ಅದೇ ಹಾಡು. ಕ್ಯಾಮ್ರಾ ಬಿಚ್ಚಿಡಬೇಕು, ನಿಲ್ಸ್ದಲ್ಲಿ ಮಾಡಬೇಕು, ಫೋನಲ್ಲಿ ನೋಡ್ಬೇಕು ನೀವು ಅಷ್ಟೇ. ಸೂರ್ಲಬಿ 5 ಕಿಲೋಮೀಟರ್ ಅಂತ ಇತ್ತು. ಇದೇ ಥರ ರೋಡ್ ಇರಲಿ, ಅಲ್ಲಿ ಯಾರೂ ಜನ ಇಲ್ಲದೆ ಇರಲಿ ಅಷ್ಟೇ, ಮತ್ತಿನ್ನೇನು ಇಲ್ಲ, ಇನ್ನೇನು ಕೇಳಲ್ಲ ನಾನು. ಕಾರಲ್ಲಿ ಬಂದರೆ ಇಷ್ಟು ಕವರ್ ಮಾಡೋಕ್ಕೂ ಆಗಲ್ಲ, ಆಮೇಲೆ ಇಷ್ಟು ಮಜಾನೂ ಸಿಗಲ್ಲ ಕಾರಲ್ಲಿ ಬಂದರೆ. ಬೈಕಲ್ಲಿ ಬರಬೇಕು ಮಾತ್ರ ಜಾಗನೂ ಕವರ್ ಮಾಡ್ಬೋದು, ಟೈಮು ಕವರ್ ಮಾಡ್ಬೋದು, ಎಲ್ಲ ಕವರ್ ಮಾಡ್ಬೋದು. ಓ ನಾಕನ್ ಕ್ರೇಜಿ ಗುರು. ಅಯ್ಯೋ ಸಖತ್ತಾಗಿದೆ ಮಾತ್ರ. ನಕ್ಕನ್ ಏನು ಕ್ರೇಜಿ ಇದೆಯೋ. ಅಣ್ಣ ಒಳಗೋಗಂಗಿಲ್ಲ, ಒಂದು ಫೋಟೋ. ಏನು ಕ್ರೇಜಿ ಇದೆ ಗುರು. ಇರಿ, ಹಾಂ, ಫೋನಲ್ಲಿ ತೋರಿಸ್ತೀನಿ. ಹೆಲ್ಮೆಟ್ ತೆಗಿತೀನಿ, ಫೋನಲ್ಲಿ ತೋರಿಸ್ತೀನಿ ಇರಿ ನಿಮಗೆ. ನೋಡಿ ಇಲ್ಲಿ ಏನು ಸಖತ್ತಾಗಿದೆ ಗುರು ಈ ಜಾಗ. ಒಳ್ಳೆ ಸಖತ್ತಾಗಿದೆ ಜಾಗ ಮಾತ್ರ. ಫುಲ್ ಫೋರ್ಸಲ್ಲಿ ಹರಿತಾ ಇದೆ. ಅಲ್ಲಿ ನೋಡಿ ನೀರು ಅಲ್ಲಿಂದ ಮೇಲಿಂದ ಬರ್ತಾ ಇದೆ, ಫುಲ್ ಮೇಲಿಂದ ಅಲ್ಲಿ ಫುಲ್ ಗ್ಯಾಪಲ್ಲೆಲ್ಲ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಿದೆ, ಒಳ್ಳೆ ನಿಮಗೆ ಈ ಜಾರಬಂಡಿ ಇರುತ್ತಲ್ಲ ಆ ಥರ ಇದೆ. ಇಲ್ಲಿ ಬಂದು ಇಲ್ಲಿ ಹೋಗ್ತಾ ಇದೆ. ಸಖತ್ತಾಗಿದೆ ಮಾತ್ರ ಈ ಜಾಗ. ಅಯ್ಯೋ ಬಂದಿದ್ದಕ್ಕೂ ವೇಸ್ಟ್ ಇಲ್ಲ ಗುರು. ಅಷ್ಟೊತ್ತು ಫುಲ್ ಹಂಗೆ ಗಾಳಿ ಹೊಡಿತಾ ಇದೆ ನೀರಿನ ಫೋರ್ಸಿಂದು. ನಾನು ಮಾತಾಡ್ತಿರೋದು ಕೇಳ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಇರಲಿ ನೋಡಿ, ಫುಲ್ ಕ್ರೇಜಿ ಇದೆ. ಇಲ್ಲಿ ನೀರೊಳಗೆ ಯಾರು ಹೋಗ್ತಾರೆ ನೋಡಿ. TV ಚಾನಲ್ ಅವ್ರು ಬರ್ತಿದ್ದಾರೆ, ಇಬ್ಬರು ಸಿಕ್ಕಿದ್ರು ನಮಗೆ ಅಲ್ಲಿ ಮಲಯಾಳಿ ಫಾಲ್ಸಲ್ಲಿ. ನೋಡಿರ್ತೀರಿ, ಇವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ ನೋಡಿ. ಅವ್ರು ನೋಡಿ ಇಂಟರ್ವ್ಯೂ ಅಂತ, ಅವರು ಯೂಟ್ಯೂಬರು. ಬ್ರೋ ಹಾಯ್, ಇಂಟರ್ವ್ಯೂ ಅಂತ ಅವ್ರನ್ನ ನೋಡಿರ್ಬೋದು ನೀವು ಯೂಟ್ಯೂಬಲ್ಲಿ. ಇಲ್ಲಿ ನೋಡಿದ್ರು, ಭಾರಿ ಮಾತಾಡಿದ್ರು. ಬೇಡ ಮಾತಾಡಿ. ಅಣ್ಣ ಯಾವಾಗ ಬರುತ್ತೆ? ಓಕೆ, ಒಂದು ನಿಮಿಷ. ಈಗ ಸೂರ್ಲಬಿ ಫಾಲ್ಸಿಂದ ಕೋಟೆ ಬೆಟ್ಟ ಕಡೆ ಹೊರಟ್ವಿ. ಕೋಟೆ ಬೆಟ್ಟ ಹೋಗಿ ಬರೋಣ ಅಂತ. ನೋಡಿ ಒಂದ್ಸತಿ ಫಾಲ್ಸ್ ಏನು ಕ್ರೇಜಿ ಬರ್ತಿದೆ ಅಂದರೆ ನೀರು
ಸಖತ್ ಕ್ರೇಜಿ ಆಗಿದೆ ಮಾತ್ರ. ಈಗ ಕೋಟೆ ಬೆಟ್ಟ ಹೋಗಿ ಅವ್ರಿಗೊಂದು ಇಂಟರ್ವ್ಯೂಗೆ ಒಂದು ವೀಡಿಯೋ ಮಾಡಬೇಕಂತೆ. ಗಾಡೀಲಿ ಹೋಗ್ತಾರಂತಲ್ಲಿ. ಅಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೆ ಅಲ್ಲಿ ಹೋಗಿ ಬರೋಣ, ಆಮೇಲೆ ಖಾಲಿಯಾಗಿರ್ತಾರೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ ವ್ಯೂ ಅಂತೂ ನೋಡಿ ಏನು ಸಖತ್ತಾಗಿದೆ. ಕ್ರೇಜಿ ವ್ಯೂ ಅಂದರೆ ಕ್ರೇಜಿ ವ್ಯೂ ಮಾತ್ರ. ಸಖತ್ ಕ್ರೇಜಿ ಆಗಿದೆ. ಈಗೆಲ್ಲೋ ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ನೋಡೋಣ. ಇವರು ಮಲ್ಲಳ್ಳಿ ಫಾಲ್ಸಲ್ಲಿ ಸಿಕ್ಕಿದ್ದು. ಒಬ್ರು ಅದು ಹೆಸರೇ ಕೇಳಲಿಲ್ವ, ನಾನು ಹೆಸರೇ ಕೇಳಿಲ್ಲ. ಮೈಸೂರವ್ರಂತೆ. ಒಳ್ಳೆ ಟ್ರಿಪ್ ಹೊಡಿತಿದ್ದಾರೆ ಅವರು. ಬ್ಯಾಂಕಲ್ಲಿ ಕೆಲಸ ಮಾಡೋದಂಥವ್ರು. ಈಗ ಅದಕ್ಕೆ ಅದೇ ಅದಕ್ಕೋಸ್ಕರನೇ ಅಲ್ಲಿ ಇದಾಗುತ್ತಂತಾನೆ ಈಗ ಹೋಗ್ತಾ ಇದ್ದೀವಿ. ವಾಪಸ್ ಬಂದು ಮತ್ತೆ ಅವ್ರಿಗೊಂದು ವೀಡಿಯೋ ಮಾಡಿ ನಾನು ಅದೇ ರೂಟಲ್ಲಿ ವಾಪಸ್ ಹೋಗ್ತೀನಿ ಅನಿಸುತ್ತೆ. ಹಿಂಗೆ ವಾಪಸ್ ಏನಕ್ಕೆ ಬರಲಿ, ಇಲ್ಲೇನು ಕೆಲಸ ಇಲ್ಲ ಅನಿಸುತ್ತೆ. ಓಕೆ, ಸಿಗೋಣ. ಇನ್ನು ಕೋಟೆ ಬೆಟ್ಟ ಎಲ್ಲ 1.5 ಕಿಲೋಮೀಟ್ರ್ ಅಂದರೂ ಇಲ್ಲ, ಜಾಸ್ತಿ ಇದೆ ನನಗೆ ಗೊತ್ತಿರೋಂಗೆ. ಎಲ್ಲ ಕಡೆ ಫಾಲ್ಸು. ಇಲ್ಲಿ ನೋಡಿ, ಇಲ್ಲೂ ನೀರು. ಎಲ್ಲ ಕಡೆ ನೀರು 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 ನೀರು, ಫುಲ್ ನೀರು. ಓಕೆ, ಇನ್ನೆಲ್ಲಿ ಕೋಟೆ ಬೆಟ್ಟ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಕೋಟೆ ಬೆಟ್ಟ ಹತ್ರ ಸಿಗ್ತೀವಿ. ಇಲ್ಲೆಲ್ಲೂ ಏನೂ ಇಲ್ಲ. ಅವ್ರ ಪಾಪ ಅಲ್ಲಿಂದನೂ ಕೋಟೆ ಬೆಟ್ಟ ನೋಡ್ಬೇಕಂತಿದ್ದಾರೆ. ಅದಕ್ಕೆ ಹೋಗೇ ಬಂದುಬಿಡ್ತೀವಿ. ನೋಡೋಣ ಏನು ಕೋಟೆ ಬೆಟ್ಟ ಅಂತ ನೋಡೇ ಬಿಡ್ತೀವಿ.